ಇನ್ನು ಅಳಿದು ಹೋಗ್ತಿರುವಂತಹ ಜಾನಪದ ಕಲೆ ಆಗಿರುವಂತಹ ತೊಗಲುಗೊಂಬೆ ಆಟದ ಮೂಲಕವೇ ಹೆಸರು ಮಾಡಿರುವಂತಹ ಭೀಮವ್ವ ದೊಡ್ಡಬಾಳಪ್ಪ ಶಿಲ್ಯಕ್ಯಾತರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಭೀಮವ್ವರನ್ನ ಮೊದಲ ಮಹಿಳಾ ಗೊಂಬೆ ಆಟಗಾರ್ತಿ ಅಂತ ಗುರುತಿಸಲಾಗಿದೆ. 96 ವರ್ಷದ ಅವರು ತಮ್ಮ 14ನೇ ವರ್ಷದ ಗೊಂಬೆ ಆಟದಲ್ಲಿ ತೊಡಗಿಸಿಕೊಂಡಿದ್ರು. 14ನೇ ವರ್ಷದಿಂದ ಕಳೆದ 70 ವರ್ಷಗಳಿಂದ ರಾಮಾಯಣ ಮತ್ತು ಮಹಾಭಾರತವನ್ನ ಗೊಂಬೆ ಆಟದ ಮೂಲಕ ಪ್ರದರ್ಶನ ಮಾಡಿದ್ದಾರೆ. ಜಪಾನ್, ಜರ್ಮನಿ, ಇಟಲಿ, ಫ್ರಾನ್ಸ್ ಹಾಗೂ ಸೌದಿ ಅರೇಬಿಯಾದಲ್ಲೂ ಕೂಡ ಪ್ರದರ್ಶನ ನೀಡಿದ್ದಾರೆ. ಅಲ್ಲ ನಾವು ಮಾಡಿ ಬಿಡು ಈಗ 5 ವರ್ಷದ ಮಾಡಿರಿ ಈ ವರ್ಷ ಮೊಮ್ಮಕ್ಕಳು 5 ವರ್ಷದ ನಿಮ್ಮ ಆಶೀರ್ವಾದ ನಮ್ಮ ಸರ್ಕಾರ ಗೌರವ ಈ ಕಲೆಯನ್ನು ಭಾಷಲಿಕ್ಕೆ ಕೊಡ್ತೀವಿ. ನಾವು 12 ವರ್ಷದಿಂದ ಮಾಡ್ತೀವಿ. ಅಜ್ಜ ಅಟ್ಟಲ್ಲಿ ಮಿತ್ರ ಮೂರ್ತಿಯಿಂದಲೇ ಬರೀ ಇದ ಕಲಿಯೋದಾಗ ಬಂದೀವಿ ನಾವು. ಈಗ ನಾನು ನನ್ನ ಮೊಮ್ಮಕ್ಕಳು ಮಕ್ಕಳು ಎಲ್ಲರೂ ಆಡ್ತಾರೆ. 12 ಮಂದಿ ಮೊಮ್ಮಕ್ಕಳು ಅದಾರ, 18 ಮಂದಿ ಮರಿ ಮೊಮ್ಮಕ್ಕಳು ಅದಾರ, 2 ಗಿರಿ ಮೊಮ್ಮಕ್ಕಳು ಅದಾರ.